ಕಣ್ಣು ಅಟ್ಲೀಸ್ಟ್ ಒಂದು ನಂಗಂತೂ ಈ ಶೇಪಿನ ಗ್ಲಾಸಸ್ ಸ್ವಲ್ಪನೂ ಚೆನ್ನಾಗಿ ಕಾಣಲ್ಲ. ಏನಿಲ್ಲ ಚೆನ್ನಾಗಿ ನನ್ನ ಕಾಣ್ತಾ ಮುಖಕ್ಕೆ ಹೇಳಿ. ಓಕೆ ಓದ್ಕೊ. Just the way you did so easily. Don't wanna know, gonna dress your weather tonight. If it's holding to you so tight, way I did before. I overdosed, should've known your love was a game. Now I can't get you out of my brain. Ooh, did you know that I'm never leaving? 'Cause I miss the snow, till that will be freezing. Yeah, you are my home for all seasons. So come on, let's go below zero and hide from the sun. I love you forever, baby, we'll have some fun. Let's head to the North Pole and live happily. Please don't cry, no tears now, it's Christmas, baby. My snowman and me. My snowman and me, baby. ಹಲೋ ಮಿಸ್ಟರ್ ಮುರಳಿ ಅವರೇ, ನನಗೋಸ್ಕರ ಏನು ತರ್ತೀರಾ? ಏನು ತರ್ತೀರಾ ಹೇಳಿ. ಲ್ಯಾಪ್ಟಾಪ್ ಕಂಪ್ಯೂಟರ್ ಬದಲು ಲ್ಯಾಪ್ಟಾಪ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಈಗೇನು ಲ್ಯಾಪ್ಟಾಪ್ ತರ್ಬೇಕಾ ನಿಂಗೆ? ಅದಕ್ಕೆ ತೊಡೆ ಮೇಲೆ ಇಟ್ಕೊಂಡು ಲ್ಯಾಪ್ಟಾಪ್ ಅಂತ ತಂದ್ಕೊಡು ನಿನ್ನ ಮಗಳಿಗೆ. ಏನು ಹೇಳಿ, ಏನ್ ಬೇಕು ಹೇಳ್ಬೇಕು ತಂದ್ಕೊಡ್ತೀನಿ. ನಂಗೆ ಆಗ್ತಾವ ಕಾಲು ನೋಡ್ತೈತೆ. ಅವಳು ಕೇಳು, ಅವಳಿಗೆ ಏನು ಬೇಕು. ಅವಳಿಗೆ ಏನು ಬೇಕೋ ನಾನು ತರ್ತೀನಿ. ನಿನಗೇನು ಬೇಕು ಹೇಳು. ಮನೆ ನನಗೆ ಒಂದು ಸ್ವೀಟಲ್ಲಿ ಏನಾದರೂ ತಗೊಬನ್ನಿ. ಲ್ಯಾಪ್ಟಾಪ್ ಇದ್ರೆ ಅಲ್ಲೇ ಬೆಡ್ ಮೇಲೆ ಕುತ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಓದ್ಕೋಬಹುದು. 50,000 ಕೊಡ್ತಾ ಇದ್ರಾ? ಅದು ಚೆನ್ನಾಗಿ ರ್ಯಾಮ್ ಎಲ್ಲ ಚೆನ್ನಾಗಿರೋದು ಕಾಸ್ಟ್ಲಿನೇ ಇರುತ್ತೆ, ಸುಮ್ಮನೆ ಕೊಡು. ಕಂಪ್ಯೂಟರ್ಗೆ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ. ಬೇಡಪ್ಪ ಅವೆಲ್ಲ ನಾನು ತಿನ್ನಲ್ಲ. ಮನೆ ಒಳ್ಳೆ ಕ್ವಾಲಿಟಿ ಕೇಕು. ಏನು ಒಳ್ಳೆ ಕ್ವಾಲಿಟಿ ಕೇಕು? ಕ್ವಾಲಿಟಿ ಅಲ್ಲ, ಕ್ವಾಲಿಟಿ. ಏನೋ ಒಂದು ಚೆನ್ನಾಗಿರೋ ತಗೋಬಾ. ಐಸ್ ಕೇಕ್ ಬೇಡ. ಮನೆ ಏನು ತಂದೆ? ಮನೆ ತರಕಾರಿ ತರಲಿಲ್ವಾ? ಮನೆ ಪಾನಿಪುರಿ ಹಾಕ್ಕೊಡ್ಬಾ. ನಾನು ಅಂದ್ಕೊಂಡೆ ನೀನು ಇದನ್ನೇ ತಗೋಬರ್ತೀಯ ಅಂತ, ಅದನ್ನೇ ತಂದಿದ್ದೀಯ ನೋಡು. ನಂಗೆ ಯಾಕೋ ಇದೇ ತಲೆಯಲ್ಲಿ ಓಡ್ತಿತ್ತು, ಚಕ್ರ ಥರ. ಇದೆಂಥದ್ದು? ಇದು ಕೇಕಾ? ಓ ಮೇಡಮ್ನವ್ರು ಏನೋ. ಬ್ಯಾಕ್ಗ್ರೌಂಡ್ ಈ ತರ ಬ್ಲಾಕ್ ಇದ್ರೆ ಆರಾಮಾಗಿ ನೋಡ್ಬೋದಮ್ಮ ಕಣ್ಣು. ನಾನು ಕಳ್ಸಿರೋ ಸ್ಯಾಂಪಲ್ ಪೇಪರ್ ಎಲ್ಲ ಬಿಳಿ ಬಿಳಿ ಇದೆ, ನನಗೆ ಕಣ್ಣೇ ಚುಚ್ತಾ ಇತ್ತು. ಇಟ್ರೆ ಹಿಂಗೆ ನೋಡ್ತಾ ಇದೆ ನೋಡಿ, ಈ ಥರ ನೋಡ್ತಾ ಇದ್ದೆ ನಾನು. ಅದನ್ನ ಬ್ಲ್ಯಾಕ್ ಮಾಡಕ್ ಆಗಲ್ಲ ಅಲ್ಲ, ಅದು ಅವರು ಅದೆಲ್ಲಿಂದನೂ ಕಳಿಸಿರೋದು. ಹನಿ ಕೇಕಿಗೆ ಈ ರೇಂಜಿಗೆ ಬಾಕ್ಸು. ಹನಿ ಕೇಕು ನಂಗೆ ಹನಿ ಕೇಕೆ ಎಷ್ಟೋ ಇಷ್ಟ ಆಗುತ್ತಾ ಐಸ್ ಕೇಕ್ಗಿಂತ. ಚಿನಿಮಾ ಈ ಥರಗೂ ಚಿನಿ ಒಂದು ಫೋರ್ಕ್. ನಂಗೇನು ಗೊತ್ತು, ನಿಮ್ಮ ಹಾರಾಡ್ಕೊಂಡರು ತೂರಾಡ್ಕೊಂಡರು ಇರು. ನಾನು ಹೇಳಿದ ತಗೋ. ಸಾಲಿಡಾ?
ಹ್ಯಾಪಿ ಎಕ್ಸಾಮ್. ಹ್ಯಾಪಿ ಎಕ್ಸಾಮ್. ಥ್ಯಾಂಕ್ ಯು. ಮೈ ಗಾಡ್, ಏನಾಯ್ತು? ಎಷ್ಟು ಸ್ಟ್ರಾಂಗ್ ಸ್ಮೆಲ್ ನೋಡಿ. ಅವ್ರ ಪಾನಿಪುರಿ ಅಂಗಡಿಲೆಲ್ಲ ಸ್ಟ್ರಾಂಗ್ ಆಗೇ ಇರುತ್ತೆ ಪಾನಿ ಎಲ್ಲ. ಚೆನ್ನಾಗಿ ಗಾರ್ಲಿಕ್ ಸ್ಮೆಲ್ಲು. ಅಲ್ಲೇ ಮಾಡ್ತಾರೆ ಅನ್ಸುತ್ತೀನಿ ಈಗ. ಶಾಪ್ ಇಟ್ಕೊಂಡವ್ರಲ್ಲ ಅದ್ರೊಳಗೆ. ಅಲ್ಲಿಂದಾನೆ ತಂದಿದ್ದಲ್ವಾ? ಅಲ್ಲಿದೆ. ಯಾಕಂದ್ರೆ ಕ್ವಾಂಟಿಟಿ ಕಮ್ಮಿ ಥರ ಕಾಣ್ತದೆ, ಬೇರೆ ಥರನೂ ಕಾಣ್ತದೆ ಪ್ಯಾಕಿಂಗು. ಹೌದಾ? ಮಸಾಲೆ ಎಲ್ಲ ಇಷ್ಟು ಕಮ್ಮಿ ಕೊಟ್ಟಿಲ್ಲ. ಬಿಸಿದನ್ನೆಲ್ಲ ತೆಗ್ದಾಯ್ತು, ಎಪ್ಪಗಂಡು ಹಾಕ್ಕೊಡ್ಬೇಕಷ್ಟೆ. ಎಂತ ನಿದ್ದೆ ಬರ್ತಾ ಇಲ್ಲ ನನಗೆ. ನನಗೂ ಹಂಗೆ ಆಗ್ತದೆ ಚಿನ್ನಿ. ನೀವೇನಿಗೆ ನಿದ್ದೆ ಬರ್ಬೇಕು? ನೀವು ಮಲಗಿದ್ದೀರ ಸುಮ್ಮನೆ. ಇಲ್ಲ ಚಿನ್ನಿ, ನಂಗೆ ಯಾಕೆ ಚಳಿ ನಿದ್ದೆ ಬರೋಂಗೆ ಆಗ್ತಾಯಿದೆ. ಸ್ವೀಟ್ ತಿನ್ನಂಗೆ ಆಗುತ್ತೆ. ಸೋಂಬೇರಿ ತಂದು ಹಾಂ, ನಾನು ನಿದ್ದೆ ಮಾಡಿಲ್ಲ, ನಿದ್ದೆ ಬರ್ತಾ ಇದೆ. ನಿಮ್ಗೆ ಯಾಕೆ ನಿದ್ದೆ ಬರ್ತಾ ಇದೆ ಅಂತೆ ನಿಮಗೆ? ಹೆಂಗಾಗಲ್ಲ ನನಗೆ. ನೀನು ನಿದ್ದೆ ಮಾಡಿ 2 ಅವರ್ ಅಂತ ನಾನು ಹೇಳಿಲ್ಲ. ಹೇಳಿಲ್ಲ ನೀವು. ಏಯ್, ಹೇಳಿಲ್ಲ ಅಂತ ಹೇಳ್ಬಾರ್ದು. ಮಲ್ಕೊಂಡು ಪೂರ್ತಿಯಾಗಿ ಹೇಳಿಲ್ಲ. ಮನಸ್ಫೂರ್ತಿಯಾಗಿ ಅಂದ್ರೆ ಹಂಗೆ. ಅದು ಅದ್ರ ಟೋನು ಇರುತ್ತೆ ಒಂಥರ. ಇದ್ರಲ್ಲಿ ಬಟಾಣಿ ನೋಡಿದ್ರು. ಅದೊಂದಕ್ಕೆಲ್ಲ ಬಟಾಣಿ ಆಗಿದೆ, ಅದ್ರೊಳಗೆ ಹಾಕು ಸ್ವಲ್ಪ. ಅದ್ರಲ್ಲಿ ಮಸಾಲೆ ಇಲ್ಲ, ಸೊ ಇದಕ್ಕೆ ಮಸಾಲೆ. ಯಾವುದೋ ಕೇಕ್ ಬೇಡ ನಿಂಗೆ? ಹಾಂ, ಬೇಡ. ಯಾರಮ್ಮ ಸ್ವೀಟ್ನ ಪ್ರಿಫರ್ ಮಾಡ್ತಾರೆ ಖಾರ ಮೇಲೆ? 5 ಸೆಕೆಂಡ್ ರೂಲ್ ಫಾಲೋ ಮಾಡಿದ್ದೀನಿ. ಏನಾದ್ರು ಬೀಳಿಸ್ಬಿಟ್ರೆ 5 ಸೆಕೆಂಡಲ್ಲಿ ತೆಗಿಯೋದಾ? ಅದೇ 5 ಸೆಕೆಂಡ್ ರೂಲಾ? 100 ಕ್ವಶನ್ಸ್ ಮ್ಯಾಮ್ ಕಳಿಸಿದ್ದಾರೆ. ಪ್ರಿಪೋಸಿಷನ್ಸ್ ಆದರೆ ಇಲ್ಲ ಟೈಪ್ ಮಾಡೋಣ ಅಂದರೆ ಆಗಲ್ವಾ? ಮೇಲೆ ಟೈಪ್ ಮಾಡೋಕ್ಕೆ ಆನ್ಸರ್ಸು ನೋಡಿ. ಟೈಪೇ ಮಾಡೋಕ್ಕಾಗಲ್ಲ, ಬುಕ್ಕಲ್ಲಿ ಬರೀಬೇಕು. ಮಾಡು. ಕ್ವಶನು ಬರೀಬೇಕು ಅದ್ರ ಜೊತೆಗೆ. ಬ್ಯಾಡ ಅಲ್ಲ ಇವತ್ತು ಟ್ಯೂಷನ್ಗೆ ಹೋಗೋದು. ಏನು ಮಾಡ್ತೀಯಾ? ನಮ್ಗೆ ಗೊತ್ತಾಗ್ತಲ್ಲ. ಟ್ಯಾಂಜೆಂಟ್ ಶುರು ಮಾಡಬಾರ್ದು ಇವತ್ತು ಅಷ್ಟೇ ಟ್ಯೂಷನಲ್ಲಿ. ಅಕಸ್ಮಾತ್ ಶುರು ಮಾಡಿದ್ರೆ ಏನು ನಂಗೆ ಅದು ಅರ್ಥ ಆಗಿಲ್ಲ. ಏನು ಈಗ ನೀನೆಲ್ಲ ಪ್ರಾಕ್ಟೀಸ್ ಆಯಿತು ಇಂಗ್ಲೀಷ್ದು, ನೀನು ಎಷ್ಟು ಮಾಡಬೇಕು? ನಾನು ಒಂದಷ್ಟು ಎಸೆಗಳು ನೋಡಿದೆ, ಯಾವ ಥರ ಬರಿಬೋದು ಅಂತ. ಒಂದು 3-4 ನೋಡಿದೆ. ಆಮೇಲೆ ಇದು ಕ್ವಶನ್ಸ್ ರೀರೈಟರ್ಸ್ ಡೈರೆಕ್ಟೆಡು, ಫ್ರೇಸಲ್ ಕಂಜಂಕ್ಷನ್ಸು, ಅದು ರೀರೈಟರ್ಸ್ ಡೈರೆಕ್ಟೆಡು ಅದನ್ನು ನೋಡಿದೆ. ಪ್ರಿಪೋಸಿಷನ್ಸ್ ನೋಡ್ತಾ ಇದ್ದೀನಿ ಇವಾಗ. ಏನು ಮಾಡಲಿ, ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ಅದೇ ಅಸಲು ಇನ್ನೊಂದು 10 ಕ್ವಶನ್ ಇರೋದು ಅಷ್ಟೇ, ಮುಗ್ದೋಗುತ್ತೆ. ಬೇಗ ಎಲ್ಲ ಮುಗಿಸ್ಕೋ. 7:30 ಅಷ್ಟೊತ್ತಿಗೆ ಆಮೇಲೆ ಯೋಚನೆ ಮಾಡೋಣ. ಎಲ್ಲ ಕಂಪ್ಲೀಟಾಗಿ ಓದಾದ್ರೆ ಹೋಗುವಂತೆ. ನಂಗೆ ಟ್ಯಾಂಜೆಂಟ್ ಇಷ್ಟು ಅರ್ಥ ಆಗಿಲ್ಲ, ಮ್ಯಾಮ್ ಹೇಳ್ಕೊಟ್ಟಿದ್ದು. ಅದು ನೋಡ್ರಿ ಸ್ಯಾಂಪಲ್ ಪೇಪರಲ್ಲಿ ಅದೇ ಕ್ವಶನ್ಸ್ಗಳು ಜಾಸ್ತಿ ಇರೋದು. ಹಾಂ, ಏನೇ ಮಾಡ್ತಾ ಇದ್ದೀವಿ ಮನೆ? ಕೇಕ್ ತಿಂತಾರೆ. ಡೈಲಾಗ್ ಬರೀ ಹಿಂಗೆ ತಿಂತಾರೆ. ಕೇಕ್ ಅವಳು ತಂದಿರೋದೆ, ನೀನು ತಿಂತಾ ಇದೆಯಲ್ಲ? ಯಾವುದು? ಆ ರೌಂಡ್ ಕೇಕು ಅವಳು ಬೇಡ ಅಂದಲ್ಲ. ಇದೊಂದು ಮಂಗ ಇದು. ಯಾರಪ್ಪ ಅಂತ ಒಳ್ಳೆ ತಿಂಡಿ ಬಗ್ಗೆ ಈ ಕೇಕು ಸ್ವೀಟ್ ಎಲ್ಲ ತಿಂತಾರೆ ಪಾಪ. ಯಮ್ಮನ್ ಟೇಸ್ಟೇ ಇಲ್ಲ ಲೈಫಲ್ಲಿ. ಎಸ್, ಟೇಸ್ಟ್ ಟೇಸ್ಟ್ ಇದ್ದಿದ್ದಕ್ಕೆ ಇಂಥ ಗಂಡಂಗೆ ಕಟ್ಕೊಂಡಿತ್ತು. ನನ್ನ ಮಗ ನೋಡು, ಪಾನಿಪುರಿಗೆ ಆರೇ ಪುರಿ ಹಾಕೋನೆ. ಎಲ್ಲಿ ತಂದೆ? ಇಲ್ಲಿ ಅಂದ್ರೆ ಇಲ್ಲಿ ಅಂದ್ರೆ ಎಲ್ಲಿ? ಟ್ಯೂಷನ್ ಹತ್ರ? ಓ, ಇಲ್ಲಿ. ಅದೇ ಅಂದ್ಕೊಂಡೆ ಪ್ಯಾಕಿಂಗ್ ಡಿಫ್ರೆನ್ಸ್ ನೋಡಿ ತನು ಅಂತೂ ಅಂದ್ಕೊಂಡ್ಲು ನೀನು ಅಲ್ಲಿ ತಂದಿಲ್ಲ ಅಂತ. ನೀನು ಇಂಥವು ತರಕ್ಕೆಲ್ಲ ಹಾಕು, ತಿನ್ನಕ್ಕೆಲ್ಲ ಹಾಕು, ಬಾಯ್ ಬಿಟ್ಟು ಕೇಳ್ತಿಯಲ್ಲ ಒಳ್ಳೆ ಮಕ್ಳು ಮರಿತಾರ. ನಮ್ಮ ಪಾನಿಪುರಿ ಕೇಳಿದ್ನಾ? ಪಾನಿಪುರಿ ತಂದ್ಕೊಡ್ಲಾ ಚಿನ್ನಿ ಅಂತ ಕೇಳಿ ಆ ಹುಡುಗಿಗೆ ಆಸೆ ಹಚ್ಸಿದ್ದೆ ಯಾರು.
ಅಲ್ಲಿ ಪಪಾಯ ಹಣ್ಣಾಗಿದೆ, ಪಪಾಯ ಕಟ್ ಮಾಡು ಅಂತ ಹೇಳಿದ್ದು ನಾನು. 6 ಪೂರಿ ಮೇಲೆ 1 ಪೂರಿ ಎಕ್ಸ್ಟ್ರಾ ಹಾಕೋಣ ನೋಡ್ತೀನಿ ನಾನು. ಅಯ್ಯೋ ಅವ್ರ ಹತ್ರ ಏನಕ್ಕೆ ತರಕೋದಿ ನೀವು? ಅದೇ ನಡ್ಕೊಂಡು ಹೋಗೋನೆ ಅವನು. ಬಾ ಆಟೋ ಇಲ್ವಾ? ಆಟೋ ಇದ್ರೆ ಆಟೋದಲ್ಲಿ ಹೋಗ್ಬೇಕಾಗಿತ್ತು. ನೀವು ನಡಿ ಅಂತ ನಾವೇನು ಹೇಳಿದ್ವಾ? ನನ್ನದು ಈ ಪೂರಿ ಮುರಿದೋದ್ರೆ ನೀವು ಬೇರೆ ದಿನ ಮತ್ತೆ ಕೊಡಿಸ್ಬೇಕಾಗುತ್ತೆ. ಪಾನಿಪುರಿ ಸೂರಿ. ಐನೋ ಜಾಸ್ತಿ ತಿನ್ನಬಾರ್ದು ಅಂತ ಮಧ್ಯ. ಆದರೂ ಬೇಕು ಅಲ್ಲ? ಅಯ್ಯೋ ಕಪ್ಪೆ. ಇಂಥವೆಲ್ಲ ತಿನ್ಕೊಂಡು ಕಪ್ಪು ನೀವೇ ಅಭ್ಯಾಸ ಮಾಡಿಸಿರೋದು, ಅದು ಜ್ಞಾನ ಇದೆ. ಅದೇ ತಪ್ಪು ನಂದು, ನಾನು ಸರಿಗಿಲ್ಲ. ಎಸ್. ಬೇರೆ ಮನೆಗಳಲ್ಲಿ ಹೊರಗಿನ ತಿಂಡಿ ಒಂದು ಕೊಡ್ಸಲ್ಲ, ಅವ್ರು ಪಿಜ್ಜಾ ಬರ್ಗರ್ ಕೊಡ್ತಾರೆ, ಯಾರು ಕೊಡ್ಸಲ್ಲ. ಅವೆಲ್ಲ ತಿಂದು ಹೊಟ್ಟೆ ಹಾಳು ಮಾಡ್ಕೊಳಕ್ಕೆ. ಆದ್ರೂ ಬಾಯಿ ಕೇಳಲ್ಲ. ನಿಮ್ಗೆ ಕೇಳುತ್ತಾ? ನಾ ತಿನ್ನೋದೇ ಇಲ್ಲ ಬಿಡು ಪಾನಿಪುರಿ ಅಲ್ಲ. ಅಯ್ಯೋ ಐಸ್ ಕ್ರೀಮ್ ಬೋಲು ಎಲ್ಲ ತಿಂತೀರಾ ನೀವು, ಸುಮ್ಮನಿರಿ. ನಮಗೆ ಕೊಡ್ಸಲ್ಲ ಜಾಸ್ತಿ, ನೀವು ತಿಂತಾನೇ ಇರ್ತೀರಾ. ತಿನ್ಬೇಡ್ದು ತಾನವಲ್ಲ, ನಿಂಗೆ ಗೊತ್ತಾಗಲ್ಲ ಅವಲ್ಲ. ನೀನು ಎಳೆಕಾಳು ಮಮ್ಮಿ 3 ನಿಂಗೆ 4 ತಿನ್ನ. ಮಸಾಲೆ ಪುರಿ ಬೇಕಾ? ಏನೋ ಮಾಡಪ್ಪ. ಮಿಕ್ಸರ್ ಮಾತ್ರ ಊರೋಗ್ಲಿಕ್ಕೆ ಹಾಕ್ತಾರೆ ಸಾವು. ನೆಮ್ಮದಿನೇ ಇಲ್ಲಪ್ಪ ನನಗೆ. ಯಾರು ಚೆಂದ ಬಿಸ್ನೆಸ್ ಮಾಡಿ ಯಾವುದೋ ಗೊತ್ತಿಲ್ಲ. ಹಲೋ ಹಲೋ ಕಟ್ ಮಾಡ. ಹಲೋ, ಇವ್ರು ಫೋನ್ ಮಾಡ್ತಾರೆ, ಮಾತಾಡೋದೇ ಇಲ್ಲ. ಏನು ಊಬರಿಂದ ಫೋನ್ ಮಾಡಿರೋದು, ಮಾತಾಡ್ತಾನೆ ಇಲ್ಲ ನೋಡು. ಏನು ಮಾಡೋಣ? ಫೋನ್ ಮಾಡ್ತಾರೆ, ಮಾತಾಡಲ್ಲ ಏನಿಲ್ಲ ಅಂದ್ರೆ ಡೌಟ್ ಬರಲ್ವಾ ಅಲ್ಲ ಚಿನ್ನಿ? ಏನು ಸಮಾಚಾರ? ಎನಿ ಸಮಥಿಂಗ್? ಲವ್ವಿನಲ್ಲಿ ಬಿದ್ದರೆ. ಹಲೋ ಮಿಸ್ಟರ್ ಮುರಳಿ, ಏನಾದ್ರು ಸಮಥಿಂಗ್ ನಡೆಸ್ತಿದ್ದೀರಾ ಹೊರಗಡೆ? ಹಾಂ, ಕಾಲ್ ಬರುತ್ತೆ ಮಾತಾಡಲ್ಲ ಅಲ್ಲ? ಮನೆಯೊಳಗೆ ಸೈಲೆಂಟಾಗಿದ್ದರೆ ಮಾತಾಡಬೇಡ. ಬರೋರ ಕಡೆ ಕಮೆಂಟ್ ಗಾಡಿ ವೆಹಿಕಲ್ಸ್ ಕೇಳಿದರೆ ಮಾತ್ರ ಮಾತಾಡು. ಸೌಂಡ್ ಕೇಳಿದ್ರೆ ಎಷ್ಟೊಂದು ಹಾಕ್ಬಿಟ್ಟವನ ಬುರ್ಜಿಗೆ ಹಾಕ್ಬೋದು ಸೀರಲ್ಲಿ ಅಲ್ವಾ? ಅದೇ ಈರುಳ್ಳಿ ಯೂಸ್ ಮಾಡಿ ಬುರ್ಜಿ ಮಾಡ್ತೀಯಾ? ಹೇಳು. ಅಯ್ಯೋ ಆ ಅಂಕಲ್ ಹತ್ರ ಹೋಗಿ ಹಾಕಿಸ್ಕೊಂಡು ತಿನ್ನ. ಅವ್ರ ಹತ್ರ ಇದಾರಲ್ಲ ತಿಂತಾರಪ್ಪ. ಅದು ನಾನು ನೀವು ಅದು ಹೇಳಲೇಬೇಡಿ. ಒಬ್ರೊಬ್ರು ಇಂಟ್ರೋವರ್ಟ್ಸ್ ಇರ್ತಾರೆ, ಓಕೆ? ಅವ್ರಿಗೆ ಮಾತಾಡೋದು ಇಷ್ಟ ಆಗಲ್ಲ ಜಾಸ್ತಿ. ಅವ್ನು ನೋಡಿದ್ರೆ ಆ ಪಾನಿಪುರಿ ಅಂಗಡಿನೂ ಪಾನಿಪುರಿ ಪ್ಲೇಟಿನ ಕಸ ತುಂಬಿದಂತಾನೆ. ಆ ಜಾಗ ಪಾನಿಪುರಿ ಎಲ್ಲಿ ಪೂರಿ ಇದೆ ಅಂತ ಹುಡುಕ್ಬೇಕು. ಮನೆ ಅವ್ನು ಹಾಕಿರೋ ಒಂದು ಪಾನಿಪುರಿ ತಗೊಂಡ್ರೆ ಮಸಾಲೆ ಎಲ್ಲ ಕೊಟ್ಟಿರ್ತಾನಲ್ಲ, ಗ್ಲಾಸ್ ಪಾನಿ ಅಲ್ಲಿ ಇರೋದೆಲ್ಲ ಈರುಳ್ಳಿ ಇದೆಲ್ಲ ತಗೊಂಡ್ರೆ ಒಂದು ಮಸಾಲೆ ಪುರಿನೂ ಆಗೋಗುತ್ತೆ. ಪಾನಿಪುರಿ ಬಕಾಸೂರಿ, ಪಾನಿಪುರಿ ಬಕಾಸೂರಿ, ಬಕಾಸೂರಿ ಪಾನಿಪುರಿ. ನಾನು ಹಿಂಗೆ ಅಂತ ಮುಸ್ ನೋಡಂಗೆ ಬಿಡ್ತೀನಿ. ಎಸ್. ಮುಳ್ಳಿ ಒಂದು ಪಾನಿಪುರಿ ಶಾಪ್ ಕೊಡ್ತೀನಿ, ಮಾಡ್ತೀಯಾ? ಅದೇ ಅಪ್ಪಂಗೆ ಬೇಗ ಹಾಕಕ್ ಬರಲ್ಲ, ಚುರುಕಿಲ್ಲ. ಹೌದು, ಸ್ವಲ್ಪ ಬೇಗ ಹಾಕಕ್. ಸದ್ದ ಮದ್ದ ನೀನು ಪಾನಿಪುರಿ ತಿನ್ನಕ್ಕೆ ಬಂದುಬಿಟ್ರೆ ಅಂಗಡಿಗೆ, ಅವ್ರು ನೀನು ಹಾಕ್ಕೊಡೋ ಅಷ್ಟೊತ್ತಿಗೆ ಹೋಗಪ್ಪ ನೀನು ಪಾನಿಪುರಿನೇ ಬೇಡ ಅಂತ ಹೋಗಿರ್ತಾರೆ. ವಾರಕ್ಕೆ 1 ದಿವಸ 2 ದಿವಸ ಪಾನಿಪುರಿ ಆಗ್ತೈತೆ ಈ ನಡುವೆ. ತಿಂದು ಹೊಟ್ಟೆ ಎಲ್ಲ ಹಾಳು ಮಾಡ್ಕೊಂಡು ತಿನ್ನುವಾಗಲೇ ಹೇಳ್ಬೇಡ, ಆಮೇಲೆ ನಿಜವಾಗ್ಲೂ ಹೊಟ್ಟೆ ಹಾಳಾಯಿತು ಅಂದರೆ ನಾನು ಮತ್ತೆ 3 ದಿವಸ ಏನೂ ಕೆಲಸ ಮಾಡಲ್ಲ. ಎಷ್ಟು ಬಾಯಿ ತೆಗಿತಾರೆ. ಪೂರಿ ಎಷ್ಟು ಗಟ್ಟಿ ಇದೆ. ಇದು ಬೇಡ, ಇದು ಮುದ್ದೋಗಿದೆ. ಮನೆಗೆ ಬರೋದು ಅದಕ್ಕೆ ನಾನು ನಿಮಗೆ ತಿಂಡಿ ತಂದು ಕೊಟ್ಕೊಂಡು ಸೇವೆ ಮಾಡಿಕೊಂಡು ಕುತ್ಕೊಂಡಿರೋಕ್ಕೆ.
ಕಲ್ಸಿದೆಯಾ ಅನ್ಬೋಸು. ಉಟ್ಕೊಳ್ಳೆ ಪೂರಿನ ಕೈಯಲ್ಲಿ ಮ್ಯಾಂಗೋ ಥರ ಆಡ್ತೀಯ ನೋಡು. ಇಷ್ಟು ದೊಡ್ಡದು ಹಾಕೊಳಕ್ಕಾಗುತ್ತಾ? ಹಾಕೊಂತೆ ತಗೋ, ನಿನ್ನ ಬಾಯಿ ಐತೆ. ಸರಿ, ನಿಮ್ಮ ಥರ ಸಣ್ಣ ಬಾಯಿ ಅಲ್ಲ ನಾನು. ಅದು ಸಣ್ಣ ಬಾಯಿ ಅಲ್ವಾ ಅದು? ಆ ಪೂರಿ ನನ್ನ ಬಾಯಲ್ಲಿ ಹೋಗೋದೇ ಇಲ್ಲ, ಅದು ಗೊತ್ತಾ? ಸಣ್ಣದು ನಾನು ನಾನು ಎರಡಾಯಿತು, ಮಗುಗೆ ಕೊಡು ಸಾಕು ನನಗೆ. ಆಸೆ ಪುರ್ಕಿ ತನೂನೇ ಇದ್ದಾಳೆ, ತಿನ್ನಲಿ. ನನ್ನ ಲೈಫಲ್ಲಿ ಅಷ್ಟೊಂದು ಆಸೆ ಪಡಲ್ಲ. ಓಕೆ ಓಕೆ, ತಿಂತಾರ ಅಲ್ಲ, ಯಾವಾಗಲೂ ದಿನ ತಿಂಡಿ ಕೇಳೋದು. ಮೀ ಎಸ್ ಯು. ಅವ್ಳು ಕೇಳಬೇಕಾದ್ರೆ ನಿನಗೂ ತಪ್ಪಿದೆ ಅಂತ ಗೊತ್ತಿದೆ, ಅದಕ್ಕೆ ನಿಮ್ಗೆ ಕೇಳಲ್ಲ. ನನಗೆ ಗೊತ್ತಿದೆ ನಿನ್ನ ಟೆಕ್ನಿಕ್ಕು. ಬೇಡನೆ ತಿಂದಿದ್ದು ಒಂದು ಪಾನಿಪುರಿ, ಇಲ್ಲೂ ಬೇರೆ ಮಾಡ್ಕೊ. ಬೇಡ, ಅವಳಿಗೆ ಕೊಡು. ಮಸಾಲೆ ಪುರಿ ತಿಂತಾರೆ ತಿನ್ನೆ. ಅವಳಿಗೆ ಪಾನಿಪುರಿ ಇಷ್ಟ, ಬಿಡು ಕೊಡು. ಬೇಡ ತಿನ್ನು, ಹಾಕು. ಬಿಡು ತಿನ್ಕೊಳ್ಳಿ. ತುಂಬ ಫೋರ್ಸ್ ಮಾಡ್ತಾ ಇದೆಯಾ ಯಾಕೋ ಇವತ್ತು? ತುಂಬ ಫೋರ್ಸ್ ಇದೆ. ಅದೇನು ಈ ಥರ ಹೊಡಿತೀರ? ಏನು ಹೇಳಿ. ಬೇಡ, ಅಷ್ಟು ಬರ್ಗೆಟ್ಟಿಲ್ಲ ನಾನು. ಅಯ್ಯೋ, ಯಾವುದೇ ಒಂದು ವೇಸ್ಟ್ ಮಾಡ್ಬಾರ್ದು. ಬಟಾಣಿ ಇದ್ರಲ್ಲಿ ಜಾಸ್ತಿ ಇದೆ, ಅದು ಇದ್ರಲ್ಲಿ ಜಾಸ್ತಿ ಇತ್ತು, ಅದಕ್ಕೆ ಹಾಕಿದೆ. ಈಗ ಅದ್ರಲ್ಲಿ ಜಾಸ್ತಿ ಆಯ್ತಾ? ಅಲ್ಲಿ ಇನ್ನೂ ಇದಾವಲ್ಲ ಪಾನಿಪುರಿ ಹಾಕ್ಕೊಡೋದು ಬಿಟ್ಟು ಅದನ್ನೇ ತೆಗಿಟ್ಕೊಂಡು ಗೊತ್ತಿದೆ. ಜಾಸ್ತಿ ಮಾತಾಡ್ಬಾರ್ದು, ನನಗೆ ಇಷ್ಟ ಆಗಲ್ಲ. ಬೇಕನೆ ಪಾನಿಪುರಿ? ಬೇಡ. ಪಾನಿಪುರಿ ಮಸಾಲನ ಕಾಣ್ತಿಲ್ಲ, ಬರೀ ಮಿಕ್ಸರ ಕಾಣ್ತಿಲ್ಲ. ನಂಗೊಂದು 2 ಸ್ಪೂನ್ ಸಾಕಪ್ಪ, ಜಾಸ್ತಿ ಬೇಡ. ತಿನ್ನ. ಇಲ್ಲ, ನಂಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ತಿನ್ನು ತಿನ್ನು ತಿನ್ನು, ಆಮೇಲೆ ಗ್ಯಾಸ್ಟ್ರಿಕ್ ಆಗಲಿ ನನಗೆ. ನೀನು ಯಾವತ್ತೋ ಗ್ಯಾಸ್ಟ್ರಿಕ್ ಹೇಳ್ತೀನಿ ಕಟ್ಕೊಂಡು ನಾನು ಓಡಾಡ್ತಾ ಇದ್ದೀನಿ, ಅದು ಬೇರೆ ಪ್ರಶ್ನೆ. ಐ ಥಿಂಕ್ ಆ ಮೀನುಗಳಿಗೆ ಬೇಕು ಮಮ್ಮಿದು ಆಕ್ಸಿಜನ್. ಯಾಕೆ? ಯಾಕಂದರೆ ಎಲ್ಲ ಮೇಲೆ ಹೋಗ್ತವೆ, ಇಲ್ಲ ಕೆಳಗೆ ಬಿಡ್ತವೆ. ಅಷ್ಟು ಹೇಳಿದ್ರು ನೀನು ಮಲಗಿಲ್ವಲ್ಲ ಶನಿ. ಯಾಕೆ ಈ ಥರ ಮಾಡ್ತೀಯ? ಬಿಕಾಸ್ ನಾನು ಲೈಫಲ್ಲಿ ರಿಸ್ಕ್ ತೊಗೊಳಲ್ಲ. ನೀನು ತೊಗೊತಾರೋ ರಿಸ್ಕ್ ಶನಿ, ನಿದ್ದೆ ಮಾಡ್ದಂಗೆ. ತಿನ್ನೆ. ತಿನ್ನು, ಪರವಾಗಿಲ್ಲ. ತಿನ್ನು ಅಂತ ಹೇಳ್ಬೇಕಲ್ಲ. ತಿನ್ನು ತಿನ್ನು ಮುಕ್ಕಿ ತಿನ್ನು. ತಿನ್ನು ಮುದ್ಕ. ನಮ್ಮ ಮೈಯೆಲ್ಲ ನಿನ್ನ ನೋಡಿದೆಲ್ಲ ಸುಕ್ಕಾಗೈತೆ. ಇನ್ನು ಸ್ವಲ್ಪ ದಿವಸ ನಿನ್ನ ಈಚೆಲ್ಲ ಕರ್ಕೊಂಡು ಹೋಗಲ್ಲ ಇನ್ಮೇಲೆ. ತಿನ್ನು. ಈಚೆ ಕರ್ಕೊಂಡು ಹೋಗಿದ್ದೀರ ಈಚೆ ಕರ್ಕೊಂಡು ಹೋದ್ರೆ ಆಮೇಲೆ ನನಗೊಂಥರ ಆಗ್ಬಿಡುತ್ತೆ. ನನ್ನ ಮೈ ನೋಡು, ಸ್ಕಿನ್ ಎಲ್ಲರೂ ನಮ್ಮದು ಸುಕ್ಕಾಗಿದೆ ನೋಡು. ನೋಡು ಇವಳು ನೋಡಿ, ಸುಕ್ಕಿನ ಸುರುಮಳೆ ಇವಳ ಕೈ. ಬ್ಲಡ್ ಇಲ್ಲ. ತಿಂತಾನೇ ಇರ್ತೀಯ. ಫ್ರೆಶ್ ತರಕಾರಿಗಳು ಸಿಗ್ತಲ್ಲ. ಫ್ರೆಶ್ ಆಗಿರೋ ತರಕಾರಿ ಎಲ್ಲಿ ಸಿಕ್ಕರು ತಗೋಬಾ. ಯಾವಾಗ ನೋಡಕ್ಕೆ ಹೋಗ್ತೀಯ ಹೇಳು? ಹೋಗಲ್ಲ ಸದ್ಯಕ್ಕೆ. ಹೇಳು ಸ್ವಲ್ಪ. ಈಗ ಸದ್ಯಕ್ಕೆ ಹೋಗಲ್ಲ. ಇಲ್ಲ ಹೇಳು, ನಿಮ್ಮಮ್ಮನ ಯಾವಾಗ ನೋಡಕ್ಕೆ ಹೋಗ್ತೀಯ ಹೇಳು? ಸದ್ಯಕ್ಕೆ ಈಗ ಹೋಗಲ್ಲ. ರಜೆ. ಯಾವಾಗ ಹೋಗ್ತೀಯ? ಹೋಗ್ಬೇಕಾರೆ ಅಮ್ಮನ ಕಾಲ್ಸೊಂದು ನುಸ್ತು ಬಾ, ಅವಾಗ ಬುದ್ಧಿ ಬರುತ್ತೆ ನಿಮ್ಗೆ. ನಾನು ದಪ್ಪ ಇದ್ದೀನಿ, ನುಸ್ಸಕ್ಕಾಗಲ್ಲ. ಅವ ಅಮ್ಮನಿಗಿರೋ ಒಳ್ಳೆ ಬುದ್ಧಿ ನಿಮ್ಗೆ ಏನೋ ಚೂರಾಗೈತ ನಿಮಗೆ. ಹಾಂ, ಪಿಜ್ಜಾ ಇನ್ನೂ ವರ್ಸ್ಟು ಪಾನಿಪುರಿಗಿಂತ. ನಿನಗೆ ಏನಕ್ಕೆ ಪಿಜ್ಜಾ ಮೇಲೆ ಆಸೆ ಮುಳ್ಳಿ? ಹಾಂ, ಏನೋ ತಿನ್ಬೇಕು ಅಂತ ಆಸೆ. ಪಿಜ್ಜಾ 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 ಅಂದ್ಕೊಂಡು ಭಾಳ ಒಳ್ಳೇದು ಅಂದ್ಕೊಂಡು. ಆ ಪಿಜ್ಜಾ ಲಿಟ್ರಲಿ ಟ್ರಿಪಲ್ ದ ರೇಟು ಪಾನಿಪುರಿಗಿಂತ. ಇನ್ಮೇಲೆ ಮಧ್ಯಾಹ್ನ ಒಳ್ಳೆ ಊಟಕ್ಕೆ ಹೋಗೋದ್ರಿಂದ ಸುಮ್ಮನೆ ಪಿಜ್ಜಾ ಆಟೋ ಡೊಮಿನೋಸ್ ಹೋಗ್ಬಿಡ್ತೀನಿ. ಅಬ್ಬಾ ಹೇಳು, ಪಿಜ್ಜಾ ಟು ಡಾಮಿನೋಸು ನೆಕ್ಕಣಕ್ಕೆ ವ್ಯಾ ಅಂತ.
ಮೈದಾ ಹಿಟ್ಟಲ್ಲಿ ಮಾಡೋದು ಪಿಜ್ಜಾನೇ ತಿನ್ನಬಾರ್ದು, ಚೀಸ್ ಎಲ್ಲ ಡೇಂಜರು. ತಿನ್ನೋರೆಲ್ಲ ತಿನ್ನು. ಅಪ್ಪ ಸ್ವಾಮಿ ಸುಮ್ಮನೆ ಕುತ್ಕೊಳ್ಳಪ್ಪ, ಅದಕ್ಕೆ ಕ್ಯಾನ್ಸರ್ ರೇಟ್ ಜಾಸ್ತಿ ಆಗಿರೋದು ಇಂಡಿಯಾದಲ್ಲಿ. ಸುಮ್ಮನೆ ಕುತ್ಕೋ, ಪಿಜ್ಜಾ ತಿಂದು ಕ್ಯಾನ್ಸರ್ ಬರ್ಸ್ಕೊಂಡು ಸಾಯಾನ. ಪಿಜ್ಜಾ ಅಂತೆ ಪಿಜ್ಜಾ. ಹಂಗಿದ್ಮೇಲೆ ಗೌರ್ಮೆಂಟ್ ಅವ್ರು ಬ್ಯಾನ್ ಮಾಡ್ಬೇಕು. ಬ್ಯಾನ್ ಮಾಡಲ್ಲ, ಅದು ಸ್ಲೋ ಪಾಯ್ಸನು ಅಂಥವು ಯಾವನು ಬ್ಯಾನ್ ಮಾಡಲ್ಲ. ಪಿಜ್ಜಾ ತಿನ್ನೋರು ಬರ್ಗರ್ ತಿನ್ನೋರಿಗೆ ಕ್ಯಾನ್ಸರು ಬರ್ದಿಟ್ಟಿದ್ದು ಏನ ಇಟ್ಕ. ಬ್ರೆಡ್ ತಿನ್ನೋರಿಗೆ ಡೈಲಿ, ಜರ್ಮನಿ ಅದಕ್ಕೆ ಅಲ್ಲಿ ಬ್ರೆಡ್ ಜಾಸ್ತಿ ತಿಂತಾರೆ ಅಂದ್ರೆ ಅವ್ರು ಕ್ಯಾನ್ಸರ್, ಭಯಂಕರ ಕ್ಯಾನ್ಸರ್. ಹಣ್ಣಾಗಿತ್ತಾ? ಯೆಲ್ಲೋ ಕಲರ್ ಆಗ್ಬಿಟ್ಟೈತಲ್ವಾ ಚೆನ್ನಾಗಿ, ಮೆತ್ತಗಾಗ್ಬಿಟ್ಟೈತೆ. ಮೆತ್ತಗಾಯ್ತಾ? ಅದೇ ಹಿಂಗೆ ಇಟ್ಟಿದ್ನಲ್ಲ ಅದಕ್ಕಿರಬೇಕು. ನಾಟಿನ ಫಾರಮ್ ಇದು ಗೊತ್ತಿಲ್ಲ, ಒಟ್ಟು ಸಣ್ಣ ಮರದಲ್ಲಿ ಬಿಟ್ಟೈತಾ? ಹಂಗಾರೆ ಫಾರಮ್ ಇರಬೇಕು. ಇದು ಇಷ್ಟು ಏಟ್ ಆಗಿರೋದ? ಅದು ಹಿಂಗೆ ಇಟ್ಟಿದ್ವಲ್ಲ ಮನೆ ಒಂದೇ ಸೈಡ್ ಇಟ್ಟಿದ್ವಲ್ಲ, ಅದಕ್ಕೆ ಹಂಗಾಗಿರ್ಬೇಕು. ಹಣ್ಣಾಗಿ ಹಿಂಗಾಗಿರ್ಬೇಕಷ್ಟೆ. ಚಾಕು ಒಳ್ಳೆ ತರಬೇಕು. ಫ್ರೂಟ್ ಚಾಕಿತ್ತಲ್ಲ ಅದ್ರಲ್ಲಿ ಕಟ್ ಮಾಡು. ಇನ್ನೇಕೆ ಅದು ಸಣ್ಣದು? ಅದ್ರಲ್ಲಿ ಆಗಲ್ಲ. ಆಗುತ್ತೆ. ಅದರಲ್ಲಿ ಇದ್ರಲ್ಲಿ ಎರೆಯೋದಿತ್ತಲ್ಲ ಅದರಲ್ಲಿ ಎರೆಯೋಕ್ಕಾಗುತ್ತೆ ನೋಡು. ಸರಿ ಅದರಲ್ಲೇ ಮಾಡಂಗಾರೆ. ಒಂದು ಬೀಜ ಇಲ್ಲ. ಅದೇ ಹಂಗಾಗೈತೆ ಆ ಕಡೆ, ಅದೇ ಮೆತ್ತಗಾಗೈತೆ. ಕಟ್ ಮಾಡಕ್ಕೂ ಅದು ಬೇಡ, ಹಣ್ಣಾಗಿರೋದ್ ಕಡೆ ಅದು ನಂಗೆ ಬೇಡಪ್ಪ. ಅದು ರಸ ಹಿಂಗ್ ಇಟ್ಟಿದ್ವಲ್ಲೇ, ಅದೇ ಆ ಕಡೆ ನಂಗೆ ಬೇಡ. ಆಯ್ತು ತಟ್ಟೆ ಕೊಡು ಹೋಗ್ಲಿ. ನೀನೆಲ್ಲ ಫ್ರೆಶ್ ನೋಡಿ ಏನ್ ತಿಂದ್ರು ಆರೋಗ್ಯ ಮಾತ್ರ ನೆಟ್ಟು ನೋಡ್ಕೊಳಲ್ಲ. ಈಗ ಆರೋಗ್ಯವಾಗಿದ್ದೀನಿ ತಾನೇ, ಮತ್ತೇನಕ್ಕೆ? ಏನ್ ಆರೋಗ್ಯವಾಗಿದ್ದೀನಿ? ಈಗ ಇದನ್ನ ಕಟ್ ಮಾಡು. ಚೆನ್ನಾಗಿದೆ, ಹೋಗಿ 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 ತಿನ್ಕೊಂಡು ಹೋಗಿ ಹೋಗಿ. ಓಕೆ ಔಟ್. ಇದು ಹೆಂಗ್ ಕಟ್ ಮಾಡೋದು ಇವಾಗ? ಎರಿ ನೀನು ಪೂರ್ತಿ ಎರೆಯೋದು ಬಿಟ್ಬಿಟ್ಟು ನೀನು ಹಂಗೆ ಇದು ಮಾಡಿ, ಫುಲ್ ಎರಿ ತನಮ್ಮ. ಟೇಕ್. ಎರಿ ಮನೆ ಅಪ್ಪ, ಅದೊಂಚೂರು ಎರ್ತೋಗು, ಮತ್ತು ಅದನ್ನು ಹಂಗೆ ಬಿಟ್ಟರೆ ಸರಿ ಹೋಗಲ್ಲ.